ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ ನವೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ಸಾಮಾನ್ಯವಾಗಿ ನಮ್ಮ ರಾಜ್ಯದವರು ಮತ್ತು ಹೊರ ರಾಜ್ಯಗಳಿಂದ ಜನರು ಬಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತಿದ್ರಿ. ಆದರೆ ಈ ಬಾರಿ ಬೇರೆ ದೇಶಗಳಿಂದ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಿ. ಗುರುಗಳು ವಿಶ್ವಜ್ಞಾನವು ಹಾಗೂ ಈ ಪ್ರಪಂಚದ ಮೂಲೆ ಮೂಲೆಗೂ ತಲುಪ್ತಾ ಇರೋದು ಶ್ಲಾಘನೀಯ. ವರ್ಕ್ಶಾಪ್ಗೆ ಬಂದವರು ಹಲವಾರು ವಿಶ್ವ ಶ್ರೀಮಂತ ವಿಷಯಗಳನ್ನು ಕಲಿತುಕೊಂಡಿದ್ದೀರಿ. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡ ವಿಶ್ವ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡಿ ಶ್ರೀಮಂತರಾದರೆ ಗುರುಗಳಿಗೆ ಇನ್ನೂ ಸಂತೋಷವಾಗುತ್ತೆ. ಹಾಗೆಯೇ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡೆಯಿತು. ಗುರುಗಳು ಹೇಳಿಕೊಟ್ಟಂಥ ವಿಶ್ವ ಮಂತ್ರ ತಂತ್ರಗಳನ್ನು ಕ್ರಿಯಾರೂಪಕ್ಕೆ ತಂದು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗಲೇಬೇಕು. ಆಗ ಮಾತ್ರ ಗುರುಗಳು ಕಲಿಸಿಕೊಟ್ಟಂಥ ವಿಶ್ವವಿದ್ಯೆಗೆ ಗೌರವ ಸಿಗುತ್ತೆ. ನಿಜವಾಗಲೂ ಗುರುಗಳಿಗೆ ನೀವು ಕೊಡುವ ಗೌರವವಾಗಿರುತ್ತೆ. 2024 ಇನ್ನೇನು ಮುಗಿಯುತ್ತಾ ಬಂತು. ಎಷ್ಟೋ ವರ್ಷಗಳು ಬಂತು, ಎಷ್ಟೋ ವರ್ಷಗಳು ಹೋಯಿತು. ನಾವು ಏನು ಅಂದುಕೊಂಡಿದ್ವಿ ಅದನ್ನ ಮಾಡಿದ್ವಾ ಇಲ್ವಾ ಅನ್ನೋ ಪ್ರಶ್ನೆ ಎಲ್ರಿಗೂ ಇದೆ. ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನ ಮಾಡೋಣ. ವಿಶ್ವದ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮಗೆಲ್ಲರಿಗೂ ಈ ವಿಷಯವನ್ನ ಕಲಿತು ಮಾಡೋದಕ್ಕೆ ಸಾಧ್ಯ ಇದೆ. ಮುಂಬರುವ ಡಿಸೆಂಬರ್ ತಿಂಗಳಲ್ಲಿ 29ನೇ ತಾರೀಕು ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ನಡೀತಾ ಇದೆ. ಅದರ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಬರಬೇಕಾಗಿರುವ ದುಡ್ಡು ಸರಿಯಾಗಿ ಬರ್ತಾ ಇಲ್ವಾ? ಬಂದ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ವಾ? ಏನೇ ಮಾಡಿದ್ರೂ ಸಾಲ ಜಾಸ್ತಿ ಆಗ್ತಿದೆಯಾ? ಸಾಲ ತೀರ್ತಿಲ್ವಾ? ಹಾಗಾದರೆ ಈ ವರ್ಕ್ಶಾಪ್ ನಿಮಗೆ ಆಗಿರುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು. ಆ ದುಡ್ಡು ನಿಮಗೆ ದುಡಿದು ಹೆಮ್ಮರವಾಗಬೇಕು. ನೀವು ಶ್ರೀಮಂತರಾಗಬೇಕು ಅನ್ನುವಂಥವರು ಈ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ. ಸನಾತನ ಧನ ದೋಷ ನಿವಾರಣಾ ತಂತ್ರಗಳನ್ನು ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಯಾಕೋ ಏನೋ ನನ್ನ ಟೈಮ್ ಸರಿ ಇಲ್ಲ, ಏನು ಮಾಡಿದ್ರೂ ಕೈಯಲ್ಲಿ ಬಿಸ್ನೆಸ್ ನಿಲ್ತಾ ಇಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ, ನನ್ನ ಹಣೆ ಬರಹನೇ ಸರಿ ಇಲ್ಲ ಅನ್ನುವವರು ಈ ಕ್ಲಾಸ್ಗೆ ಬರಲೇಬೇಕು. ಏನಾದರೂ ದೃಷ್ಟಿ ಆಗಿದೆಯಾ, ಇಲ್ಲ ಮಾಟ ಮಂತ್ರ ಏನಾದರೂ ಆಗಿದೆಯಾ? ಇವೆರಡಕ್ಕೂ ಉತ್ತರ ಈ ಕ್ಲಾಸ್ನಲ್ಲಿ ಸಿಗುತ್ತೆ. ದೃಷ್ಟಿದೋಷ ಮತ್ತು ಧನದೋಷಗಳೆರಡನ್ನೂ ಈ ಕ್ಲಾಸ್ ನಲ್ಲಿ ಗುರುಗಳು ನಿವಾರಣೆ ಮಾಡಲಿದ್ದಾರೆ. ನಿಮ್ಮ ಟೈಮ್ ಸರಿ ಹೋಗಿ ಹೊಸ ವರ್ಷ ಅಂದರೆ 2025ರಲ್ಲಿ ನಿಮಗೆ ಬದುಕಿನಲ್ಲಿ ಹಣದ ಸುರಿಮಳೆಯಾಗಿ ಶ್ರೀಮಂತರಾಗಲು ನೀವು ಬರುವಾಗ 3 ನಿಂಬೆಹಣ್ಣು, 6 ವೀಳ್ಯದೆಲೆ, 9 ಕರ್ಪೂರ ಮತ್ತು 1 ಮೊಳ ಕಪ್ಪು ದಾರವನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ತನ್ನಿ. ಹಾಗೆ 1 ಆರೆಂಜ್ ಹಣ್ಣನ್ನು ಕೂಡ ನಿಮ್ಮ ಜೊತೆ ತಗೊಂಡು ಬನ್ನಿ. ಈ ವರ್ಕ್ಶಾಪ್ನ ಡ್ರೆಸ್ ಕೋಡ್ ಹೀಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಕೆಂಪು ವಸ್ತ್ರ ಹಾಗೂ ಗಂಡು ಮಕ್ಕಳಿಗೆ ಬಿಳಿ ವಸ್ತ್ರ. ಮೂರನೆಯ ವಿಶೇಷತೆ, ಯಾರಿಗೆಲ್ಲ ವಯಸ್ಸಾಗ್ತಿದೆ, ನನಗೆ ವಯಸ್ಸಾದ ಮೇಲೆ ದುಡ್ಡು ಜಾಸ್ತಿ ಬೇಕು ಅನ್ನುವವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. 60 ವರ್ಷ ದಾಟಿದ ಮೇಲೆ ನಮಗೆ ಹೆಚ್ಚು ಹಣ ಬೇಕಾಗುತ್ತೆ. ರಿಟೈರ್ಮೆಂಟ್ ಫಂಡ್ ಹೇಗೆ ಮಾಡೋದು, ಎಷ್ಟು ಮಾಡೋದು, ರಿಟೈರ್ಮೆಂಟ್ ಫಂಡ್ನ ಸಂಪೂರ್ಣ ವಿವರ ಈ ಕ್ಲಾಸ್ನಲ್ಲಿ ನಿಮಗೆ ಸಿಗುತ್ತೆ. ನಾಲ್ಕನೇ ವಿಶೇಷತೆ, ಎಲ್ಲಕ್ಕಿಂತ ಹೆಚ್ಚಾಗಿ 2025 ಹೊಸ ವರ್ಷ ಬರ್ತಿದೆ. ಹೊಸ ವರ್ಷವನ್ನು ಶುಭ ಲಾಭದಿಂದ, ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ಈ ಕಾರ್ಯಾಗಾರಕ್ಕೆ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿಯನ್ನ ಸಿದ್ಧಿಪಡಿಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳು ಹೊಸ ವರ್ಷಕ್ಕೆ ಹೇಗೆ ಬ್ಲೂ ಪ್ರಿಂಟ್ ಹಾಕೋದು ಈ ವಿಷಯವನ್ನ ನಮಗೆ ತಿಳಿಸಿಕೊಡಲಿದ್ದಾರೆ. ಹೊಸ ವರ್ಷಕ್ಕೆ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ತಿಳಿದುಕೊಳ್ಬೇಕು ಅನ್ನುವವರು ವರ್ಕ್ಶಾಪ್ನ ಅಟೆಂಡ್ ಮಾಡಿ.
ಹಾಗಾದರೆ ಬನ್ನಿ ನಮ್ಮ ಸಕಲ ಕರ್ಮಗಳನ್ನು ಕಳೆದುಕೊಂಡು ಧನ ದೋಷ ಮತ್ತು ಕೆಟ್ಟು ಕಣ್ಣು ದೃಷ್ಟಿಯನ್ನು ನಿರ್ಮೂಲನೆ ಮಾಡಿಕೊಂಡು ಮಾಟ ಮಂತ್ರಗಳ ಬಗ್ಗೆ ತಿಳಿದುಕೊಂಡು ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನು ಸ್ವೀಕರಿಸಿ ಹಣ ಆಸ್ತಿ ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನು ಕಲಿತು ಶ್ರೀಮಂತರಾಗೋಣ. ಇನ್ಯಾಕ್ ತಡ, ಕಾರ್ಯಕ್ರಮ ಶುರು ಮಾಡೇ ಬಿಡೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನು ಪಡೆದವರು, ಫಿನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್. ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಎಲ್ರಿಗೂ ಒಂದೇ ಒಂದು ಪ್ರಾಬ್ಲಮ್ ಅಂತ ಅನ್ಸೋದಾದರೆ, ಈಗೇನೋ ಸಂಕಲ್ಪ ಮಾಡಿರ್ತಾರೆ ಅಥವಾ ಯೂಟ್ಯೂಬ್ ವಿಡಿಯೋ ನೋಡಿರ್ತಾರೆ ಅಥವಾ ವರ್ಕ್ಶಾಪ್ ಅಟೆಂಡ್ ಮಾಡಿರ್ತಾರೆ, ಫುಲ್ ಎಂಥೂಸಿಯಾಸ್ಟಿಕ್ಕಾಗಿ ಬಂದಿರ್ತಾರೆ, ಎಲ್ಲ ಆಗಿರುತ್ತೆ. ಬಟ್ ಅದು ತುಂಬ ದಿನ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಡೆಯೋದಿಲ್ಲ. ಎಷ್ಟೋ ಸರಿ ಒಂದು ವಾರ ಅಥವಾ ಒಂದು ತಿಂಗಳು ಆಗಿದ ಕೂಡಲೇ ಆ ಕನ್ಸಿಸ್ಟೆನ್ಸಿ ಎಲ್ಲೋ ಒಂದು ಕಡೆ ಹೋಗಿಬಿಡುತ್ತೆ. ಆ ಏನು ಇಂಟೆನ್ಷನಿಂದ ಬಂದಿರ್ತಾರೆ ವರ್ಕ್ಶಾಪಿಗೆ, ಆ ಇಂಟೆನ್ಷನ್ನ ಮರ್ತು ಬಿಡ್ತಾರಾ ಅಥವಾ ಏನೋ ಚೇಂಜಸ್ ಆಗಿಬಿಡುತ್ತಾ? ಇದನ್ನೆಲ್ಲ ಕನ್ಸಿಸ್ಟೆನ್ಸಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಇದು ಹೆಂಗೆ ವರ್ಕ್ ಆಗುತ್ತೆ? ತುಂಬ ಜನಕ್ಕೆ ಇದು ಅನಿಸ್ತಿರುತ್ತೆ. ಇನ್ಫ್ಯಾಕ್ಟ್ ತುಂಬ ಜನ ಶ್ರೀಮಂತರಾಗದೇ ಇರೋದಕ್ಕೆ ಬಹುದೊಡ್ಡ ಕಾರಣ ಇದೊಂದೇ ಅನಿಸುತ್ತೆ. ಬಿಕಾಸ್ ನಾವೇನು ಅಂದ್ಕೊಳ್ತೇವೋ ಅದನ್ನು ಒಂದು ದಿನ, ಒಂದು ವಾರ, 10 ದಿನ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಾಗುತ್ತೆ. ಅದೇ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ತುಂಬ ಕಷ್ಟ. ನೋಡಿ, ಇವತ್ತು ನಮಗೆಲ್ರಿಗೂ ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು. ಯಾಕೆ ಬರ್ತಿದೆ? ನಾವು 1 ವರ್ಷ ಸ್ಕೂಲ್ಗೆ ಹೋದ್ವಾ, ಇಲ್ಲ 2 ವರ್ಷ ಹೋದ್ವಾ? ಎಷ್ಟು ವರ್ಷ ಹೋಗಿದ್ದೀವಿ ನಾವು? ಅಲ್ಲ, ನೀವೇ ಯೋಚನೆ ಮಾಡಿ. ಪ್ರೀ ಸ್ಕೂಲಿಂದ ಹಿಡಿದು LKG, UKG, ಫಸ್ಟ್ ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು ಅಲ್ಲಿಗೂ ಬಿಡಲ್ಲ, ಮತ್ತು PUC, ಮತ್ತು ಡಿಗ್ರಿ, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ನು, ಮತ್ತು PhD. ಅಲ್ಲ, ಇಷ್ಟು ವರ್ಷ ಓದಿರೋದಕ್ಕೆ ಏನೋ ನಮ್ಗೆ ಯಾವುದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದೋ ಒಂದು ಸೆಂಟೆನ್ಸ್ ಹೇಳ್ತಾನೆ, ಐ ಆಮ್ ಫ್ರಮ್ ಮೈಸೂರು ಅಂತ ಬರೀಬೇಕಂತ ಅಂದ್ಕೊಳ್ಳಿ. ನೀವು ಯಾವತ್ತಾದ್ರೂ ಹೇಳ್ತೀರಾ ಮೈಸೂರಿಗೆ ಸ್ಪೆಲ್ಲಿಂಗ್ ಏನು ಅಂತ ಯೋಚನೆ ಮಾಡಿ ಬರೀತೀರೋ, ಇಲ್ಲ ಜಸ್ಟ್ ಇನ್ಸ್ಟೆಂಟಾಗಿ ಬರೀತೀರೋ? ಯಾವ ವರ್ಡ್ ಇದು? ಅಲ್ಲ, 26 ಆಲ್ಫಾಬೆಟ್ಸಲ್ಲೇ ಟಕ್ 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 ಅಂತ ಬರುತ್ತೆ ನಿಮಗೆ. ಇದೆಲ್ಲ ಹೇಗೆ ಬಂತು? ಬಿಕಾಸ್ ಯು ಹ್ಯಾವ್ ಡನ್ ಇಟ್ ಫಾರ್ ಮೆನಿ 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 ಇಯರ್ಸ್. ಇಟ್ ಡಿಂಟ್ ಹ್ಯಾಪನ್ ಜಸ್ಟ್ ಓವರ್ ನೈಟ್. ಬಟ್ ಅದೇ ಶ್ರೀಮಂತಿಕೆಗೆ ನಾವು ಬಂದರೆ ಆಗ ಅಂದ್ಕೊಳ್ಳೋದಕ್ಕೆ ಇನ್ನೂ ಬಡ ಮನಸ್ಥಿತಿಗೆ ಸಾಧ್ಯವೇ ಇಲ್ಲ. ಎಷ್ಟು ಐ ಡೋಂಟ್ ನೋ ಮೇಡಮ್, ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಎಷ್ಟನೇ ಸೀಸನ್ ಇದು ಬಿಗ್ ಬಾಸು? 11th ಅಂತ ಅನ್ಸುತ್ತೆ ಅಲ್ವಾ? ಮೇ ಬಿ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಥಿಂಕ್ ಇಟ್ಸ್ 10th or 11th. ಸೊ ಪ್ರತಿ ಸಲ ನಾವು ನೋಡ್ತೇನೆ ಇದ್ದೀವಲ್ವಾ, 11 years. ಅಲ್ಲ, ಅದರಲ್ಲಿ ಆಡಿದವರು, ಅದರ ಕಾರ್ಯಕ್ರಮದಿಂದ ಅವರೆಲ್ಲ ದುಡ್ಡು ಮಾಡಿಕೊಂಡ್ರು. ಅಲ್ಲ, ನಾವು ನೋಡ್ತಾನೇ ಇದ್ದೀವಿ, ನಮಗೇನಾದರೂ ಬಂತಾ? ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಈ ಧಾರಾವಾಹಿ ಆದಮೇಲೆ ಇನ್ನೊಂದು ಧಾರಾವಾಹಿ, ಅದಾದಮೇಲೆ ಇನ್ನೊಂದು, ಕಂಟಿನ್ಯೂಸ್ ಆಗಿ ಇದೆಲ್ಲ ಮಾಡ್ತಿದ್ದೀವಿ. ಬಟ್ ಕಂಟಿನ್ಯೂಸ್ ಆಗಿ ನಾವು ಶ್ರೀಮಂತರಾಗೋದಕ್ಕೆ ಮಾಡಿ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗಲ್ಲ. ಇದನ್ನು ಹೇಳೋದು ಮನಸ್ಥಿತಿ. ಒಂದು ದಿನಕ್ಕೆ ಮನಸ್ಥಿತಿ ಬರೋದಿಲ್ಲ, ಒಂದು ವಾರಕ್ಕೆ ಬರೋದಿಲ್ಲ, ಒಂದು ತಿಂಗಳಿಗೆ ಬರೋದಿಲ್ಲ. ಅದಕ್ಕೆ ಕೆಲವರು ನನಗೆ ಸರ್ಪ್ರೈಸ್ ಆಗ್ತಿತ್ತು ಮೊದಲಿಗೆ. ನಮ್ಮ ವರ್ಕ್ಶಾಪ್ಗೆ 20 ಸಲ 25 ಸಲ ಬಂದಿರೋರಿದ್ದಾರೆ. ಪ್ರತಿ ತಿಂಗಳು ಬರ್ತಾನೇ ಇರ್ತಾರೆ. ಅವ್ರು ನನಗೆ ಈಗ ಹೇಳೋದು, ಗುರುಗಳೇ, ನಾವು ಪ್ರತಿದಿನ ಹೇಗೆ ಊಟ ಮಾಡ್ತೇವೋ, ಪ್ರತಿದಿನ ಹೇಗೆ ನಿದ್ದೆ ಮಾಡ್ತೇವೋ, ಪ್ರತಿದಿನ ಹೇಗೆ ನಾವು ದಿನಚರಿಗಳನ್ನು ಮಾಡ್ತೇವೋ, ಅದೇ ರೀತಿ ನನಗೆ ಪ್ರತಿ ತಿಂಗಳು ನಿಮ್ಮ ವರ್ಕ್ಶಾಪ್ ಬಂದರೆ ನನಗೇನೋ ಬೂಸ್ಟರ್ ಡೋಸ್ ಸಿಕ್ಕಿದಾಗೆ, ಒಂದು ಇಂಜೆಕ್ಷನ್ ಹಾಕಿದಾಗೆ ನನಗೆ. ಒಂದು ವೇಳೆ ಹಾದಿ ತಪ್ಪಿದರೆ ಮತ್ತೆ ಹಾದಿಗೆ ಬಂದು ಬಿದ್ದುಬಿಡ್ತೇನೆ ಅಂತೇಳಿ. ಆಮೇಲೆ ಇನ್ನೊಬ್ಬರು ಹೇಳ್ತಾರೆ, ನಾನು ಇದಕ್ಕೆ ಮುಂಚೆ ಹೇಳಿದ್ದೆ, ಗುರುಗಳೇ, ನಾನು ಇಷ್ಟು ಚೆನ್ನಾಗಿದ್ದೀವಿ ನಾವು ಲೈಫಲ್ಲಿ, ಇದಕ್ಕೆ ನಾವು ಥ್ಯಾಂಕ್ಸ್ ಹೇಗೆ ಹೇಳೋದು? ನಾನು ಹೇಗೆ ಥ್ಯಾಂಕ್ಸ್ ಹೇಳಿ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಲಿ? ನಾನು ವರ್ಕ್ಶಾಪ್ಗೆ ಬಂದು ಕೂತ್ರೆ, ನಿಮ್ಮನ್ನು ಏನು ಹೇಳ್ತಿರೋ ಅದನ್ನು ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋಂಥವ್ರು ತುಂಬ ಜನ. ಸೊ ಹಾಗಾಗಿ ಎವ್ರಿ ಟೈಮ್ ಯು ಹ್ಯಾವ್ ಟು ಡೂ ಇಟ್. ನೋಡಿ, ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಏನೇ ಇರಲಿ, ಲೈಫ್ ಅನ್ನೋ ಅಂಥದ್ದು ಒಂದು ಡ್ಯೂಟಿ.
ಯು ಹ್ಯಾವ್ ಟು ಪರ್ಫಾರ್ಮ್ ದ ಡ್ಯೂಟಿ. ಲೈಫ್ ಅನ್ನೋ ಅಂಥದ್ದು ಒಂದು ಗೇಮು. ನೀವು ಆಡಲೇಬೇಕು, ಇಷ್ಟ ಇದ್ದರೂ ಇಷ್ಟ ಇಲ್ಲದೇ ಇದ್ದರು, ಕಷ್ಟ ಇದ್ದರೂ ಸುಲಭ ಆದರು. ಸೊ ಲೈಫ್ ಇಸ್ ಅ ಸಾಂಗ್, ಇದು ಹಾಡು, ಆಡಬೇಕು. ಅದಕ್ಕೆ ದ್ವಾರಕೇಶ್ ಒಂದು ಸಿನಿಮಾದಲ್ಲಿ ಹೇಳ್ತಾರೆ ನೋಡಿ, ಏಯ್ ಲೈಫ್ ಇಸ್ ಅ ಗೇಮ್ ಮ್ಯಾನ್, ಪ್ಲೇ ಇಟ್ ಐ ಸೇ. What is life? Life is a song, then sing it as a prema. ಲೈಫ್ ಇಸ್ ಅ ಡ್ಯೂಟಿ, ಪರ್ಫಾರ್ಮ್ ಇಟ್ ಐ ಸೇ. ಲೈಫ್ ಇಸ್ ಅ ಸಾಂಗ್, ಸಿಂಗ್ ಇಟ್ ಐ ಸೇ. ಸೊ ಇದು ನಿನಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದರೂ ನೀನು ಆಡಲೇಬೇಕಪ್ಪ. ಹೌದು. ಯಾರೆಲ್ಲ ಈ ಭೂಲೋಕದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದಾರೋ ಅವರೆಲ್ಲರೂ ಹುಟ್ಟಿರೋದು ಅವರ ಕರ್ಮಾನುಸಾರವಾಗಿ. ಎಲ್ಲರಿಗೂ ಕಷ್ಟ ಅನ್ನೋದು ಕಾಯಂ, ಎಲ್ಲರಿಗೂ ದುಃಖ, ಎಲ್ಲರಿಗೂ ನೋವುಗಳು, ನಲಿವುಗಳು, ಇವೆಲ್ಲ ಕಾಮನ್, ಇಟ್ಸ್ ಆಲ್ ಸೇಮ್. ಅಲ್ಲ, ನನ್ನ ಹತ್ರ ದುಡ್ಡಿರೋ ಕಾರಣಕ್ಕೆ ನಮಗೆ ದುಃಖ ಇಲ್ಲ ಅಂತಲ್ಲ, ಇನ್ನೊಬ್ಬರ ಹತ್ರ ಯಾರ ಹತ್ರನೂ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಬರೀ ದುಃಖನೇ ಅಲ್ಲ. ಎಲ್ಲರಿಗೂ ಅವರವರೇ ಆದ ಒಂದು ದುಃಖಗಳು, ಸುಖಗಳು, ಸಂತೋಷಗಳು ಎಲ್ಲವೂ ಇರುತ್ತೆ ರೀ. ಇಟ್ಸ್ ಅ ಪ್ಯಾಕೇಜ್ ಮ್ಯಾನ್. ಸೊ ಇದನ್ನು ಬಿಟ್ಟು ಆಚೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ದಿಸ್. ಸೊ ಜಸ್ಟ್ ಟು ಮೇಕ್ ಇಟ್ ಮೋರ್ ಅಂಡರ್ಸ್ಟ್ಯಾಂಡಬಲ್, ಐ ಹ್ಯಾವ್ ಟು ಶೇರ್ ದಿಸ್ ವಿತ್ ಯು. ಕುರುಕ್ಷೇತ್ರ ಯುದ್ಧ ನಡೀತಿರುತ್ತೆ, 13ನೇ ದಿನ. ಆ ಯುದ್ಧ ಮಾಡ್ತಿರ್ಬೇಕಂದ್ರೆ ಅರ್ಜುನನಿಗೆ ಏನೋ ಒಂದು ತಳಮಳ ಆಗ್ತಾ ಇರ್ತದೆ. ಅವನಿಗೆ ಏನೋ ಒಂಥರ ಏನೋ ಕೆಟ್ಟದಾಗ್ಬೋದು ಅನ್ನಿಸ್ತಿರುತ್ತೆ ಅರ್ಜುನನಿಗೆ. ಕೃಷ್ಣನ ಕೇಳ್ತಾನೆ, ಕೃಷ್ಣನಿಗೆ ಗೊತ್ತಿದ್ರು ಕೃಷ್ಣ ಏನೂ ಹೇಳೋದಿಲ್ಲ. ಸೊ ಸಂಜೆ ಯುದ್ಧ ಎಲ್ಲ ಮುಗಿಯುತ್ತೆ, ಮನೆಗೆ ಬರ್ತಿರ್ತಾರೆ. ವಾಪಸ್ ಅರಮನೆಗೆ ಬರ್ತಿರ್ಬೇಕಂತಂದರೆ ಅರಮನೆ ಹತ್ರ ಫುಲ್ಲು ಜನಗಳು, ಎಲ್ಲರೂ ಅಳ್ತಿರ್ತಾರೆ. ಇವ್ರ ಅಣ್ಣಂದರೆಲ್ಲ ಇರ್ತಾರೆ. ಅರ್ಜುನ ಬಂದು ಕೇಳ್ತಾನೆ ಧರ್ಮರಾಯನ, ಅಣ್ಣ ಏನಾಗ್ತಿದೆ ಅಣ್ಣ, ಯಾಕಣ್ಣ ಎಲ್ಲರೂ ಅಳ್ತಿದ್ದೀರಾ, ಏನು ಇಷ್ಟೊಂದು ಮೌನವಾಗಿದ್ದೀರಾ, ಏನಾಯಿತು ಅಂತ. ಅವ್ರೇನು ಮಾತಾಡೋದೇ ಇಲ್ಲ. ಹಾಗೆ ಒಳಗಡೆಗೆ ಹೋಗ್ತಾನೆ. ಎಲ್ಲರೂ ಅಳ್ತಿದ್ದಾರೆ, ಗಟ್ಟಿಯಾಗಿ ಅಳ್ತಿದ್ದಾರೆ. ಇನ್ನೂ ಮುಂದೆ ಹೋಗಿ ನೋಡಿದಾಗ ಅರ್ಜುನನ ಮಗ, ಯಾರು ಮೇಡಮ್, ಅರ್ಜುನನ ಮಗ ಅಭಿಮನ್ಯು ಸತ್ತು ಬಿದ್ದಿರ್ತಾನೆ. ಇನ್ಫ್ಯಾಕ್ಟ್ ಜಸ್ಟ್ ಯೋಚನೆ ಮಾಡಿ, ಎಲ್ಲ ನೋವುಗಳಿಗಿಂತ ಅತಿ ದೊಡ್ಡದಾದ ನೋವು ಯಾವುದಾದ್ರೂ ಇದ್ದರೆ ಅದು ನಮ್ಮ ಮಕ್ಕಳ ಸಾವಿಗೆ ನಾವೇ ಹೋಗುವಂಥದ್ದು, ನಮ್ಮ ಮಕ್ಕಳ ಹೆಣವನ್ನು ನಾವು ನೋಡುವಂಥದ್ದು, ಅಥವಾ ನಮ್ಮ ಮಕ್ಕಳ ಹೆಣಕ್ಕೆ ನಾವು ಸಮಾಧಿಗೆ ನಾವೇ ಮಣ್ಣು ಹಾಕುವಂಥದ್ದು. ಇಟ್ ಈಸ್ ವೆರಿ ಪೇನ್ಫುಲ್ ಫಾರ್ ಎನಿ ಪೇರೆಂಟ್. ಜಸ್ಟ್ ಇಮ್ಯಾಜಿನ್ ಅರ್ಜುನನಿಗೆ ಎಷ್ಟು ನೋವಾಗಿರಬೇಡ ಆ ಟೈಮಲ್ಲಿ. ಸೊ ಅಳ್ತಾನೆ, ದುಃಖ ಪಟ್ಕೊಳ್ತಾನೆ. ಬಂದು ಕೃಷ್ಣನ ಹತ್ರ ಹೇಳ್ತಾನೆ, ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ ಕೃಷ್ಣ, ಏನಿದು ಅಲ್ಲ. ಹತ್ತು ಕಡೆ ಎನಿಮಿ ಅಂತ ಯಾರು ನೋಡ್ತಿದ್ದೀವೋ ಅವರು ನಮ್ಮ ಫ್ಯಾಮ್ಲಿನೇ, ಈಚ ಕಡೆ ನಮ್ಮ ಮನೆಯಲ್ಲಿ ಸಾಯ್ತಿದ್ದಾರೆ. ಏನು ನಡೀತಿದೆ ಇಲ್ಲಿ, ವಾಟ್ಸ್ ಹ್ಯಾಪನಿಂಗ್, ಯಾವುದು ಧರ್ಮ ಯಾವುದು ಅಧರ್ಮ, ನಾನೇನು ಮಾಡಲಿ? ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ ಇದು ನಿನಗೆ ಮಾತ್ರ ಅಲ್ಲಪ್ಪ, ನನಗೂ ಸೇರಿ ಹೇಳ್ತಿದ್ದೀನಿ. ಯಾರೆಲ್ಲ ಈ ಭೂಲೋಕದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಅವರ ಕರ್ಮಗಳನ್ನು ನಿಭಾಯಿಸಲೇಬೇಕು, ಕೆಲಸಗಳನ್ನ ಮಾಡಲೇಬೇಕಪ್ಪ. ನಾವು ನಿಲ್ಲಿಸೋದಕ್ಕಾಗಲ್ಲ. ನೀನು ನಿಲ್ಲಿಸೋ ಕಾರಣಕ್ಕೆ ಮಹಾಭಾರತನೂ ನಿಲ್ಲಲ್ವೇ, ಅದು ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ಮಾಡಬೇಕು. 13ನೇ ದಿನ ಮಣ್ಣು ಮಾಡ್ತಾರೆ ಅಭಿಮನ್ಯುವನ್ನು. 14ನೇ ದಿನ ಯುದ್ಧ ಮತ್ತೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಗೊತ್ತಿದೆ ರಿಸಲ್ಟ್ ಏನಾಗುತ್ತೆ ಅಂತೇಳಿ. ಸೊ ಯಾರಿಗೂ ನಿಲ್ಲಲ್ಲ ರೀ ಜಗತ್ತು ಅನ್ನುವಂಥದ್ದು. ಟೈಮ್ ನೆವರ್ ಸ್ಟಾಪ್ಸ್ ಫಾರ್ ಎನಿಬಡಿ, ಜಸ್ಟ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಸೊ ಹಾಗಾಗಿ ಜಸ್ಟ್ ಬಿಕಾಸ್ ಯು ಸ್ಟಾಪ್, ನಾನು ಶ್ರೀಮಂತನಾಗಬೇಕು ಅಂತ ಅಂದ್ಕೊಂಡು ವರ್ಕ್ಶಾಪ್ಗೆ ಬಂದು ಎಂತೂಸಿಯಾಸಮ್ ಆಗಿ ಅಥವಾ ಈ ಯೂಟ್ಯೂಬನ್ನು ನೋಡಿ ಮೋಟಿವೇಟ್ ಆಗಿ ನೀವು ನಿಲ್ಲೋದೇ ಆದರೆ ನಿಮ್ಮ ಕರ್ಮ ಹೆಚ್ಚಾಗುತ್ತೆ, ನಿಮಗೆ ಕಷ್ಟಗಳು ಮತ್ತೆ ಬರುತ್ತೆ, ಸಾಲಕ್ಕೆ ಮತ್ತೆ ಹೋಗ್ತೀರ, ಇನ್ನೂ ಹೆಚ್ಚು ಸಾಲ ಮಾಡ್ಬೋದೇನೋ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಲ್ಲ. ಸೊ ಯು ಜಸ್ಟ್ ನೀಡ್ ಟು ಬಿ ಮೈಂಡ್ಫುಲ್. ಕೆಲವನ್ನು ನಾವು ನಿಲ್ಲಿಸಲೇಬಾರ್ದು. ಹೇಗೆ ನೀರು ಕುಡಿಯೋದನ್ನು ನಿಲ್ಲಿಸಲ್ವೋ, ಊಟ ಮಾಡೋದನ್ನು ನಿಲ್ಲಿಸಲ್ವೋ, ಮಲಗೋದನ್ನು ನಿಲ್ಲಿಸಲ್ವೋ, ಹೇಗೆ ವಾಶ್ರೂಮ್ಗೆ ಹೋಗೋದನ್ನು ನಿಲ್ಲಿಸಲ್ವೋ, ಇವೆಲ್ಲವೂ ನಿಲ್ಲಿಸಲ್ಲ. ನಿದ್ದೆ ಮಾಡೋದು ನಿಲ್ಲಿಸಲ್ಲ. ಅದು ಹೇಗೆ ಇದು ಮಾತ್ರ ನಿಂತು ಹೋಗ್ಬಿಡೋದು? ಅದಕ್ಕೆ ಹೇಳೋದು, ಬರೀ ಗುರಿ ಇದ್ದರೆ ಸಾಲದು, ಆ ದೃಷ್ಟಿ ಇರಬೇಕು ರೀ. ಅನ್ಡಿಟರಿಂಗ್ ಫೋಕಸ್, ಡಿಟರ್ಮಿನೇಷನ್, ಕಮಿಟ್ಮೆಂಟ್. ಐ ನೀಡ್ ಟು ಡೂ ದಿಸ್, ಐ ಹ್ಯಾವ್ ಟು ಡೂ ದಿಸ್. ನಾನು ಆಗಲೇಬೇಕು ಕಣಯ್ಯ, 100 ಕೋಟಿ ಮಾಡಲೇಬೇಕು ಅಂತ ನೀನು ಅಂದ್ಕೊಂಡ್ರೆ ಅನಂತ ವಿಶ್ವ ಆಚಾರ್ಯನೂ ಅವಶ್ಯಕತೆ ಇಲ್ಲ ನಿನಗೆ. ಅಲ್ಲ, ಯಾವ ಸ್ಟಡೀಸು ಬೇಡ, ಯಾವನೂ ಬೇಡಪ್ಪ, ನಿನಗಾಗೋಗುತ್ತೆ. ಆ ಸಂಕಲ್ಪನೆ ಸಾಕು.
ಅದಿರ್ಬೇಕು ರೀ, ಆ ಜೋಶ್, ಆ ಸ್ಪಿರಿಟ್ ಇರಬೇಕು. ಅಲ್ಲ ಏನಪ್ಪ ಯಾರೋ ತಲೆ ಹೊಡೆದು 100 ಕೋಟಿ ಮಾಡೋದಕ್ಕೆ ಹೇಳ್ತಿದ್ದೀವಿ, ಅಲ್ಲ ಏನೋ ಮೋಸ ಮಾಡೋದಕ್ಕೆ ಹೇಳಿ ಬ್ಯಾಂಕ್ ದರೋಡೆ ಮಾಡೋಕ್ಕೆ ಹೇಳ್ತಿದ್ದೀವ, ಇಲ್ಲ ಜೂಜ್ ಆಡ್ಬಿಟ್ಟು 100 ಕೋಟಿ ಮಾಡಿ ಅಂತ ಹೇಳ್ತಿದ್ದೀವ? ನೆಟ್ಟಿಗೆ ವ್ಯಾಪಾರ ಮಾಡಿ, ಬಿಸ್ನೆಸ್ಸನ್ನು ಕಲಿತು, ಅಲ್ಲ ಇನ್ವೆಸ್ಟ್ಮೆಂಟ್ ಒಳ್ಳೆಯ ದಾರಿಯಲ್ಲಿ ಮಾಡಿ, ಯಾರನ್ನೂ ನಂಬದೆ ನಮ್ಮನ್ನು ನಾವು ನಂಬಿ ಕಲಿತು ಶ್ರೀಮಂತರಾದರೆ ಏನು ತಪ್ಪು? ಶ್ರೀಮಂತರು ಆಗದೇ ಇದ್ದರೆ ಅಲ್ವ ತಪ್ಪು? ಅದು ಯಾಕೆ ನಿಂತೋಗುತ್ತೋ, ಯಾಕೆ ಎನರ್ಜಿ ಡೌನ್ ಆಗುತ್ತೋ? ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನಿಲ್ಲಿ ಮೋಟಿವೇಶನ್ ಮಾಡೋದಕ್ಕೆಲ್ಲ ಬಂದಿರೋದು. ಇನ್ಫ್ಯಾಕ್ಟ್ ಐ ಡೋಂಟ್ ಲೈಕ್ ದಿಸ್ ಮೋಟಿವೇಶನ್. ಅದು ಒಳಗಡೆನೇ ಇರಬೇಕು ರೀ, ತಾನಾಗಿ ಜ್ವಾಲಾಮುಖಿಯಾಗಿರಬೇಕು. ಯಾವನಿಗಿಂದೆ ಬೆಂಕಿ ಇದೆಯೋ ಅವನು ಸಾಧನೆ ಮಾಡೋದು ಈಸಿ. ಯಾರಿಗೆಲ್ಲ ತಣ್ಣಗಿದೆಯೋ, ಸಾರಿ ಟು ಸೇ ದಿಸ್, ನಾವು ಸಾಧನೆ ಮಾಡೋದಕ್ಕಾಗಲ್ಲ. ಯಾರೆಲ್ಲ ಕಷ್ಟದಲ್ಲಿದ್ದೀರೋ, ಸಾಲದಲ್ಲಿದ್ದೀರೋ, ದುಃಖದಲ್ಲಿದ್ದೀರೋ, ನಿಮಗಲ್ವ ರೀ ಬೆಂಕಿ ಹತ್ಕೊಂಡು ಉರಿದಿರೋದು ಹಿಂದುಗಡೆ. ವೆನ್ ಆ್ಯಸ್ ಈಸ್ ಬರ್ನಿಂಗ್, ಡೆಫಿನೆಟ್ಲಿ ಯು ವಿಲ್ ಕ್ರಿಯೇಟ್ ಅನ್ ಹಿಸ್ಟ್ರಿ. ವೆನ್ ಎವ್ರಿಥಿಂಗ್ ಈಸ್ ನಾರ್ಮಲ್, ಐ ಡೋಂಟ್ ಥಿಂಕ್ ವಿ ಟೇಕ್ ರಿಸ್ಕ್ ಮ್ಯಾನ್. ಸೊ ಹಾಗಾಗಿ ಇಟ್ ಈಸ್ ಪಾಸಿಬಲ್ ಫಾರ್ ಎವ್ರಿಬಡಿ ಆ್ಯಂಡ್ ಯು ಗಾಟ್ ಟು ಡೂ ಇಟ್ ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಫಾರ್ ಯು. ಪ್ಲೀಸ್ ಡೂ ಇಟ್ ಆ್ಯಂಡ್ ಡೋಂಟ್ ಸಾರ್ಟ್ ಆಫ್ ಮೊಮೆಂಟ್ರಿ ಇರಬಾರ್ದು. ಅದೆಲ್ಲನೂ ಕಂಟಿನ್ಯೂಸ್ ಆಗಿರಲಿ. ಇಟ್ ವಿಲ್ ಹ್ಯಾಪನ್ ಫಾರ್ ಯು. ಎಸ್. ಓಕೆ ಗುರುಗಳೇ, ಇದ್ರ ರಿಲೇಟೆಡ್ ಏನಾದರೂ ಒಂದು ಟೆಕ್ನಿಕ್ ಹೇಳೋದಾದರೆ ನೀವು? ದೆರ್ ಆರ್ ಸೋ ಮೆನಿ ಮೇಡಮ್. ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ಇವೆಲ್ಲ ಕೆಲವೊಂದೆಲ್ಲ ಮನೆಯಲ್ಲಿ ಮಾಡೋವಂಥದ್ದು ನಾವೆಲ್ಲರೂ ಮಾಡಲೇಬೇಕು. ಯಾಕಂದರೆ ಇದು ಸನಾತನ ಧರ್ಮ. ಇನ್ಫ್ಯಾಕ್ಟ್ ಇಡೀ ಪ್ರಪಂಚ, ಈ ಭೂಲೋಕಕ್ಕೆ ಮೊದಲಿಗರು ನಾವು. ಏನೆಲ್ಲ ಈಗೆಲ್ಲ ವಿಮಾನ ಅಂತಾರೆ, ಆ ಕಾಲದಲ್ಲೇ ಪುಷ್ಪಕ ವಿಮಾನ ಇತ್ತು. ಇವಾಗ ಏನೇನೋ ಕೋಡಿಂಗ್ ಮಾಡಿ C++, ಜಾವ ಅದು ಇದು ಯೂಸ್ ಮಾಡಿ ಏನೋ ಮಾಡ್ತಿದ್ದಾರೆ. ಆ ಕಾಲಕ್ಕೆ ನಾವು ಕೂತ್ಕೊಂಡು ಮಂತ್ರ ಓದ್ತಿದ್ರೇ ಎಲ್ಲ ಆಗ್ತಿತ್ತು. ಸೊ ವೇದ ಉಪನಿಷತ್ತುಗಳು ಎಲ್ಲ ಇರುವಂಥದ್ದು ದೇಶ ನಮ್ಮದು. ಶ್ರೀರಾಮ, ಶ್ರೀಕೃಷ್ಣ ತಮ್ಮ ಮಹಾನುಭಾವರು ಹುಟ್ಟಿದಂಥ ಊರು ನಮ್ಮದು. ಸೊ ಅವ್ರು ಹೇಳ್ಕೊಟ್ಟಿರೋದು ಕೆಲವೆಲ್ಲ ಇದೆ. ದುಡ್ಡು ಬರಬೇಕಂತಂದ್ರೆ ಇದೆಲ್ಲ ಮಾಡಬೇಕು. ನೋಡಿ, ಮನೆಯಲ್ಲಿ ಪೊರಕೆ ಇಟ್ಟಿರ್ತೀರ, ಆ ಪೊರಕೆ ಯಾವತ್ತೂ ನಿಲ್ಲಿಸಿಟ್ಟಿರಬಾರ್ದು. ಪೊರಕೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಇನ್ಫ್ಯಾಕ್ಟ್ ದಟ್ ಈಸ್ ಟ್ರೂ. ಜಸ್ಟ್ ಇಮ್ಯಾಜಿನ್, ಪೊರಕೆ ಇಲ್ಲ ಅಂದ್ಕೊಳ್ಳಿ, ನಾವು ಗುಡಿಸ್ಲಿಲ್ಲ ಅಂದ್ಕೊಳ್ಳಿ, ಹೇಗಿರುತ್ತೆ ಈ ಭೂಲೋಕ? ನಮ್ಮ ಮನೆ ಹೇಗಿರುತ್ತೆ? ಅಲ್ಲ, ನಾವು ಶುಚಿಯಾಗಿ ಇಲ್ಲದೆ ಇದ್ದರೆ ಹೇಗಿರ್ತೇವೆ? ಸೊ ದರಿದ್ರ ತಾನೇ ಇರೋದು ಮನೆಯಲ್ಲಿ. ಸೊ ನಾವು ಶುಚಿಯಾಗಿರೋದಕ್ಕೆ ಕಾರಣ ಯಾವುದು? ಪೊರಕೆ. ಆ ಪೊರಕೆನ ಹೇಗಿಟ್ಟಿರಬೇಕು? ಸೊ ಯಾವತ್ತೂ ನಿಲ್ಲಿಸಿಟ್ಟಿರಬಾರ್ದು, ಮಲಗಿಸಿಟ್ಟಿರಬೇಕು. ಪೊರಕೆನ ಕಾಲಲ್ಲಿ ಒದಿಬಾರ್ದು. ತುಂಬ ಜನ ಅದೇನೋ ಗೊತ್ತೇ ಇಲ್ಲ, ಒದ್ಕೊಂಡು ಹೋಗ್ತಿರ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಸಂಸ್ಕಾರ ಹೇಗಿದೆ ನೋಡಿ, ನಮ್ಮ ಸಂಸ್ಕೃತಿ ಹೇಗಿದೆ ನೋಡಿ ಭಾರತ ದೇಶದ್ದು. ಸುಮ್ಮನೆ ಟಚ್ ಆದರೆ ಸಾಕು, ಯಾರಿಗಾದರೂ ಹಿಂಗೆ ಅಂದ್ಕೊಳ್ತೀವಿ ನೋಡಿ, ಸ್ವಾಮಿ. ಈಗ ಸಪೋಸ್ ನನ್ನ ಮೇಡಮ್ ಕಾಲಿಗೆ ಟಚ್ ಆಗೋಯ್ತು ಅಂದ್ಕೊಳ್ಳಿ, ಅಲ್ಲ ಯಾರಿಗೆ ಟಚ್ ಆಗಲಿ, ನಾವು ಹಿಂಗೆ ಅಂದ್ಕೊಳ್ತೀವಿ ನೋಡಿ, ಸ್ವಾಮಿ ಅಂತ. ಅಂದರೆ ಏನು ಅರ್ಥ? ಪ್ರತಿಯೊಂದರಲ್ಲೂ ದೈವತ್ವ, ದೇವರಿದ್ದಾರೆ ಅಂತಲೇ ಅರ್ಥ. ಸೊ ಜಸ್ಟ್ ಇಮ್ಯಾಜಿನ್, ಯಾವುದರಲ್ಲಿ ವಿಶ್ವ ಇಲ್ಲ, ಯಾವುದರಲ್ಲಿ ಯೂನಿವರ್ಸ್ ಇಲ್ಲ. ಸೊ ಪೊರಕೆನ ಒದಿಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ನಿಮ್ಮ ಬೆಡ್ರೂಮಲ್ಲಾಗಲಿ, ಅಥವಾ ನಿಮ್ಮ ಬೆಡ್ರೂಮಲ್ಲಿ ಮಂಚ ಇದ್ದರೆ ಮಂಚದ ಕೆಳಗೆ ಕೆಲವು ಇಟ್ಬಿಡ್ತಾರೆ, ಆ ರೀತಿಯೆಲ್ಲ ಇಡಬಾರ್ದು. ಹಾಗೆ ಕಿಚನಲ್ಲೂ ಇಡಬಾರ್ದು. ಸೊ ಪೊರಕೆ ಕಿಚನಲ್ಲಿ ಇಡಬಾರ್ದು, ಬೆಡ್ರೂಮಲ್ಲಿ ಇಡಬಾರ್ದು. ಹಾಗೆ ಯಾರಾದರೂ ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ನೀವು ಗುಡಿಸ್ತಾ ಇರಬಾರ್ದು. ಅದನ್ನು ನಿಲ್ಲಿಸ್ಬಿಡಿ. ಅವ್ರು ಹೋಗಿ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಗುಡಿಸ್ಬೋದು. ಆಮೇಲೆ ಗುಡಿಸೋದಕ್ಕೂ ಟೈಮ್ ಇದೆ. ನೀವು ಸೂರ್ಯ ಅಸ್ತ ಆದಮೇಲೆ ಯಾವುದೇ ಕಾರಣಕ್ಕೂ ಗುಡಿಸೋ ಹಾಗೆ ಇಲ್ಲ. ನೀವು ಲಕ್ಷ್ಮಿನ ಹೊರಗಡೆ ಕಳಿಸ್ದಂಗೆ ಆಗ್ಬಿಡುತ್ತೆ. ಸೊ ಅದು ಮಾಡಬಾರ್ದು. ಮತ್ತು ಪೊರಕೆ ಮತ್ತು ಅದು ಗಲೀಜನ್ನು ತೆಗೆಯುವಂಥ ಮೊರ, ಇವೆರಡು ಒಂದೇ ಜೊತೆ ಇರಬಾರ್ದು. ಸೊ ಪೊರಕೆ ಇಲ್ಲಿದ್ದರೆ ಮೊರನ ಸ್ವಲ್ಪ ದೂರದಲ್ಲಿಟ್ಟಿರಿ. ಸೊ ಇವೆಲ್ಲ ಏನಿವೆಲ್ಲ ನಾನು ಜಸ್ಟ್ ಸಾಂಗ್ಯಗಳ, ಇದೆಲ್ಲ ಋಷಿ ಮುನಿಗಳು ನಮ್ಗೆ ಹೇಳ್ಕೊಟ್ಟಿರೋವಂಥದ್ದು. ಅವ್ರನ್ನ ಋಷಿ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಅಂಥವ್ರನ್ನೇ ಅಂಥ ಯೋಚನೆ ಮಾಡೋರನ್ನೇ ಸೈಂಟಿಸ್ಟ್ ಅಂತ ಹೇಳ್ತೀವಿ. ನಾವು ಸೈಂಟಿಸ್ಟ್ ಎಷ್ಟು ದೊಡ್ಡವರು, ಅದಕ್ಕಿಂತ ದೊಡ್ಡವರು ನಮ್ಮ ಋಷಿ ಮುನಿಗಳು. ಸೊ ಹಾಗಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸ್ಕೊಳ್ಳೋಣ, ನಾವು ಶ್ರೀಮಂತರಾಗೋಣ ಇನ್ ಅ ವೆರಿ ರೈಟ್ ವೇ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್, ಜಸ್ಟ್ ದಟ್ ವಿ ಡೋಂಟ್ ನೋ. ಸೊ ಈ ಫಾಲೋ ಮಾಡೋಣ, ಎಲ್ಲರೂ ಶ್ರೀಮಂತರಾಗಿ ಸಂತೋಷದಿಂದ ಜೀವನ ಮಾಡೋಣ. ಥ್ಯಾಂಕ್ ಯು.
ಓಕೆ, ಐ ಥಿಂಕ್ ತುಂಬ ಸಿಂಪಲ್ಲಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಅನ್ನೋ ವಿಷಯದ ಬಗ್ಗೆ ಹೇಳಿದ್ರಿ ಗುರುಗಳೇ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರೆಲ್ಲರೂ ಈ ಎಪಿಸೋಡ್ನ ನೋಡಿ ತುಂಬ ಮೋಟಿವೇಟ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ 29ನೇ ತಾರೀಕು ಡಿಸೆಂಬರ್ ನಮ್ಮ ವರ್ಕ್ಶಾಪ್ ಬರ್ತಾ ಇದೆ. ತಾವೆಲ್ಲರೂ ಬಂದು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಇಂದಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.